ನಮಸ್ಕಾರ, ನನ್ನ ಹೆಸರು ಸಂಪತ್ ಕುಮಾರ್ ಅಂತ ಜಯಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಿದ್ವಿ. 23-24 ಸಾಲಿನ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಕ್ಕೆ ಹೇಳಿದರು. ನಾವು ತಾಲೂಕು ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ವಿ. ಆ ಅರ್ಜಿಯಲ್ಲಿ 401 ಮಾರ್ಕ್ಸ್ ನಮಗೆ ಉತ್ತಮ ಪಂಚಾಯತಿ ಅಂತ ಆಯ್ಕೆ ಮಾಡಿದರು. ಆ ಆಯ್ಕೆಯ ಪ್ರಕಾರ ಸಿಂಗೇರಿ ಇವನು ಜಿಲ್ಲಾ ಪಂಚಾಯತಿ ಅರ್ಜಿ ಜಿಲ್ಲಾ ಪಂಚಾಯತಿ ಕಳಿಸಿದ್ರು. ಅವರು ಉತ್ತಮ ಆಯ್ಕೆ ಮಾಡಿ ಜಿಲ್ಲಾ ಪಂಚಾಯತಿಯಿಂದ ಸಿಂಗೇರಿ ಅವ್ರನ್ನ ನಮಗೆ ಪರಿಶೀಲನೆಗೆ ಕಳಿಸಿದರು. ಆ ಪರಿಶೀಲನೆ ಕಳಿಸಿದ ಬಂದ ಸಮಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ದಾಖಲೆಗಳನ್ನು ಪರಿಶೀಲನೆ ಮಾಡದೆ, ಯಾವುದೇ ರೀತಿಯ ನಮಗೆ ಇದು ಮಾಡದೆ ಅವರು ಬಂದು 10 ನಿಮಿಷದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ನಮಗೆ ಬೇರೆ ಕಡೆ ಕಂಡು ಬಂದಂದರೆ ಒಂದು ಪರಿಶೀಲನೆ ಮಾಡಬೇಕು, ಒಂದು ಫೈಲ್ ಆದರೆ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮಯ ಕಮ್ಮಿ ಅಂದರೆ 2.5 ಗಂಟೆಯಿಂದ 3 ಗಂಟೆ ತನಕ ಬಂದು ಸಮಯ ಬೇಕಾಗುತ್ತೆ. ಮತ್ತು ಅದು ರೆಗ್ಯುಲೇಷನ್ ಆಗಲಿ, ಅದು ಫೋಟೋಸ್ ಆಗಲಿ, ಅದು ಮಾಡಿದಂಥ ಕಾರ್ಯಕ್ರಮ ಎಲ್ಲ ಫೈಲ್ಗಳನ್ನು ದಾಖಲೆಗಳನ್ನು ವಿಚಾರ ಮಾಡಿ ಆಮೇಲೆ ಮಾರ್ಕ್ಸ್ ಕೊಡಬೇಕಿತ್ತು. ಅವರು ಯಾವುದೇ ಏಕಾಂಗಿ ಆಗಿ ಒಂದು ಪಂಚಾಯತಿಗೆ ನಮಗೆ ನಮ್ಮೊಂದು ಪಂಚಾಯತಿನ ಕುಗ್ಸಿ ಬೇರೆ ಪಂಚಾಯತಿಗೆ ಅವ್ರು ಮಾರ್ಕ್ಸ್ ಜಾಸ್ತಿ ಕೊಟ್ಟು ನಮಗೆ ಜಯಪುರ ಗ್ರಾಮ ಪಂಚಾಯತಿಗೆ ಅನ್ಯಾಯ ಮಾಡಿದ್ದಾರೆ. ಅದು ನಾವು ಇಡೀ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಮೇಲೆ ಖಂಡಿಸ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯ ನೀರಿನ ಅಧ್ಯಕ್ಷ ವಿಷಯ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪನೆ ಮಾಡಿದ್ದಾರೆ. 2023-24 ಸಾಲಿನ ಗಾಂಧಿ ಗ್ರಾಮ ಪುರಸ್ಕೃತವಾಗಿ ಮಾತಾಡಿದ್ದಾರೆ. ಈಗ ಏನಂತ ಹೇಳಿದ್ರೆ, ಈಗ ಮೊದಲನೇದಾಗಿ ನಮ್ಮಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ವೆರಿಫಿಕೇಶನ್ ಮಾಡಿದಾಗ 401 ಮಾರ್ಕ್ಸು ನಮಗೆ ಸಿಕ್ಕಿದೆ, ನಮಗೆ ಕೊಟ್ಟಿದ್ದಾರೆ ಜಯಪುರ ಗ್ರಾಮ ಪಂಚಾಯತಿಗೆ. ಅದೇ ಈಗ ಇವರು ವೆರಿಫಿಕೇಶನ್ಗೆ ಬಂದಿದ್ರಲ್ಲ ಶೃಂಗೇರಿ ಅವರು ಏನು ಮಾಡಿದ್ದಾರೆ, ಅವರು ಡಿಸೈಡ್ ಆಗೇ ಬಂದಂಗಿತ್ತು ಈ ಗ್ರಾಮ ಪಂಚಾಯತಿಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಡಿಸೈಡ್ ಆಗೇ ಬಂದಂಗೆ ಇದೆ. ಯಾಕೆ ಅಂತ ಹೇಳಿದರೆ, ಅವರು ಬಂದು 10-15 ನಿಮಿಷ ಒಳಗಡೆ ನಮ್ಮ ಫೈಲ್ಗಳನ್ನ ವೆರಿಫಿಕೇಶನ್ ಮಾಡಿದ್ದಾರೆ. ಅದು ಸರಿಯಾಗಿ ಮಾಡಿಲ್ಲ. ಇವ್ರು ಹೇಳ್ದಂಗೆ 2 ಗಂಟೆ 3 ಗಂಟೆ ಬೇಕಿತ್ತು, 15 ನಿಮಿಷದಲ್ಲಿ ಅವ್ರು ಮಾಡಿ ಮುಗಿಸಿ ಹೋಗಿದ್ದಾರೆ. ನಮ್ಮಲ್ಲಿ ದಾಖಲಾತಿ ಇದೆ, ನಮ್ಮಲ್ಲಿ CC ಕ್ಯಾಮ್ರಾ ತೆಗೆದು ನೋಡಿದರೆ ಇವಾಗ ಕರೆಕ್ಟ್ ಎಷ್ಟು ಗಂಟೆ ನಮ್ಮಲ್ಲಿ ಕೆಲಸ ಅವರು ನೋಡಿ ಹೋಗಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇದೆ ನಮ್ಮ ಹತ್ರ. ಇದು ಅಲ್ಲದೆ ಇವಾಗ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಲಿ ನಮ್ಮಂತೆ ಆಯ್ಕೆ ಮಾಡಿದ್ರು. ಇವರು ಜಿಲ್ಲಾ ಪಂಚಾಯತಿ ಕಳಿಸಿದ್ರು, ಮಾರ್ಕ್ಸನ್ನೆಲ್ಲ ಕಮ್ಮಿ ಮಾಡಿ ನಮ್ಮದು ಕಳಿಸಿದ್ರು ಕೂಡ ಅಲ್ಲಿ ನಮ್ಮಲ್ಲಿ ಆಯ್ಕೆ ಆಗಿದೆ. ನಮ್ಮದು ಜಯಪುರ ಗ್ರಾಮ ಪಂಚಾಯತಿ ಅಂತ ಆಯ್ಕೆ ಆಗಿದೆ, CO ಹತ್ರ ಅಲ್ಲಿ ಆಗಿದೆ ಜಿಲ್ಲಾ ಪಂಚಾಯತಿಲಿ. ಆದರೂ ಕೂಡ ಇವರು ಮತ್ತೆ ರಾಜಕೀಯವನ್ನು ಬಳಸಿ ಮತ್ತೆ ಅವರು ಬಿಂತ್ರಳ್ಳಿ ಗ್ರಾಮಕ್ಕೆ ಕೊಡಲೇಬೇಕು ಅನ್ನೋ ಉದ್ದೇಶ ಅವರಿತ್ತು. ಅವರು ಬಿಂತ್ರಳ್ಳಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಿ ನೋಡಿ. ಯಾವ ಥರ ಮಟ್ಟದಲ್ಲಿ ಇದ್ರು, ಅವರು ಏನೋ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಮಾಡ್ಕೊಂಡು ಅಥವಾ ರಾಜಕಾರಣಿಗಳನ್ನ ಹಿಡ್ಕೊಂಡು ಮಾಡ್ಕೊಂಡ್ರು ಅಥವಾ ಏನು ಅಡ್ಜಸ್ಟ್ಮೆಂಟು ಅದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಜಯಪುರಕ್ಕೆ ತಪ್ಪಿಸಿ ಬಿಂತ್ರಳ್ಳಿ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇವರು ಕೊಟ್ಟಿದ್ದಾರೆ. ಇದು ನಾವೆಲ್ಲ ಖಂಡಿಸ್ತೀವಿ. ಇದನ್ನ ಯಾರೂ ಕೂಡ ಒಪ್ಪೋದಿಲ್ಲ. ನಮ್ಮಲ್ಲಿ ಕಾರ್ಯಕ್ರಮಗಳಂತ ಹೇಳಿದರೆ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮಗಳು ನಮ್ಮ ಪಂಚಾಯತಿಲಿ ನಡೀತಾ ಇದೆ. ಈಗ ಒಂದು 4 ವರ್ಷದಿಂದ ಯಾವುದೇ ಒಂದು ಅಂಗವಿಕಲರಿಗಾಗಿರ್ಬೋದು, ಟೈಲರಿಂಗ್ ಮಿಷನ್ ಕೊಡೋದ್ರಲ್ಲಾಗಿರ್ಬೋದು, ಅಥವಾ ಗ್ರಂಥಾಲಯ ಇದರ ವಿಚಾರವಾಗಿರ್ಬೋದು, ಆಮೇಲೆ ಒಂದು ಮಕ್ಕಳ ಗ್ರಾಮ ಸಭೆ ಆಗಿರ್ಬೋದು, ಮಹಿಳಾ ಗ್ರಾಮ ಸಭೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು. ಇವತ್ತು ಜಯಪುರ ಪೇಟೆ ಒಂದು ಕಸ ಇಲ್ಲಿದ್ದಾಗೆ ನಾವು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದೆ ಅಂತ ನಮ್ಮ ಪಂಚಾಯತಿ. ಇವತ್ತು ಯಾಕೆ ಈ ರೀತಿ ತಾರತಮ್ಯ ಮಾಡಿ ಮೋಸ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದನ್ನ ಪುನರ್ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇಲ್ಲದೇ ಇದ್ರು ಅವರು ಯಾಕೆ ಅದಕ್ಕೆ ಉತ್ತರ ಕೊಡ್ಬೇಕು, ನಮಗೆ ಯಾಕೆ ಹಂಗೆ ಮಾಡಿದ್ರು ಅನ್ನೋದು ಉತ್ತರ ಕೊಡಬೇಕು ಅಂತ ಕೇಳ್ತಾ ನಮಸ್ಕಾರ ಹೇಳ್ತೀನಿ. ನನ್ನ ಮಾತಿಗೆ